Hello everyone, welcome to Commerce Mind YouTube channel. So last class ಅಲ್ಲಿ 2017 KSET ಪೇಪರ್ ಡಿಸ್ಕಷನ್ ಮಾಡ್ತಾ ಇದೆ. ಸೊ 50 ಕ್ವೆಶನ್ ಪಾರ್ಟ್ 1 ಆಗಿದೆ. ಸೊ ನೆಕ್ಸ್ಟ್ 75 ಕ್ವೆಶನ್ ಪಾರ್ಟ್ 2 ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಎಸ್, ಅಲ್ಲಿ 75 ಕ್ವೆಶನ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ KSET ಎಕ್ಸಾಮ್ ಹತ್ರ ಇರೋದ್ರಿಂದ ಆದಷ್ಟು ಬೇಗ ಕವರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಎಸ್. ಸೊ ಫಸ್ಟ್ ಕ್ವೆಶನ್ ನೋಡಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಇವರ ಕೆಸೆಟ್ ಕೀ ಆನ್ಸರ್ ನೋಡೋದಾದ್ರೆ, ಸೊ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಸ್ ಮ್ಯಾಂಡೇಟರಿ ಇನ್ ಇಂಡಿಯಾ. ಸೊ ದಿಸ್ ಇಸ್ ಇನ್ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮ್ಯಾಂಡೇಟರಿ ಆಗಿಲ್ಲ ಇಂಡಿಯಾದಲ್ಲಿ, ರೈಟ್. ಸೊ ಎಕ್ಸ್ಪ್ಲೇಷನ್ಸ್ ಕೊಟ್ಟಿದ್ದೀನಿ ನೋಡಿ. ಅಂಡ್ ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ, accounting standards in India. Accounting standards in India are framed by IASB ಅಂತ ಕೊಟ್ಟಿದ್ದಾರೆ, ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಅಂತ. ಬಟ್ ICAA ಇರುವಂತ ಫ್ರೇಮ್ ಮಾಡಿಕೊಡುವಂಥದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ. ಬಟ್ ದಟ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಇನ್ಕರೆಕ್ಟ್. ಬಟ್ ನಿಮ್ಮ ಕೆ ಆನ್ಸರ್ ಅಲ್ಲಿ ಬಿ ಆಪ್ಷನ್ ಬಿ ಕೂಡ ಇನ್ಕರೆಕ್ಟೇ ಆಗಿದೆ. ಸೊ ಯಾಕಂದ್ರೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಮ್ಯಾಂಡೇಟರಿ ಆಗಿಲ್ಲ ಇಂಡಿಯಾದಲ್ಲಿ. ಸೊ ಹಾಗಾಗಿ ಬಿ ಆನ್ಸರ್ ನ ಅವರು ಕೆ ಆನ್ಸರ್ ಕೊಟ್ಟಿರೋದ್ರಿಂದ ಫಸ್ಟ್ ನೀವು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಅಂಡ್ ಅದು ಇಂಡಿಯಾದಲ್ಲಿ ಅದು ಕರೆಕ್ಟ್ ಇದೆ ಆನ್ಸರು. ಇಂಡಿಯಾದಲ್ಲಿ ಅದು ಮ್ಯಾಂಡೇಟರಿ ಆಗಿಲ್ಲ. ಅಂಡ್ ಇನ್ನೊಂದೇನು ತಿಳ್ಕೊಬೇಕು ನೀವು ಅಂದ್ರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ಇಂಡಿಯಾನ ಫ್ರೇಮ್ ಆಗಿರೋದು ICAA ಇದೆ, ಅದೇ ಇನ್ಸ್ಟಿಟ್ಯೂಟ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾದಿಂದ. ಓಕೆ, ಸೊ ಇರ್ಲಿ. ಅಂಡ್ ಇನ್ಫ್ಲೇಷನ್ ಅಕೌಂಟಿಂಗ್ ಡೀಲ್ಸ್ ವಿತ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಕನ್ಸಿಡರಿಂಗ್ ಪ್ರೈಸ್ ಫ್ಲಕ್ಚುಯೇಷನ್ಸ್ ಫಾರ್ ವ್ಯಾಲ್ಯೂಯೇಷನ್ಸ್ ಅಂತ ಆಪ್ಷನ್ಸ್ ಹೇಳ್ಕೊಟ್ಟಿದ್ದಾರೆ. ದಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಅಂಡ್ ರೆಸ್ಪಾನ್ಸಿಬಿಲಿಟಿ ಅಕೌಂಟಿಂಗ್ ಇಸ್ ಫಾಲೋಡ್ ವೇರ್ ರೆವಿನ್ಯೂ ಅಂಡ್ ಕಾಸ್ಟ್ ಸೆಂಟರ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್. ಎಲ್ಲಿ ರೆವಿನ್ಯೂ ಮತ್ತೆ ಕಾಸ್ಟ್ ಸೆಂಟರ್ ಐಡೆಂಟಿಫೈ ಆಗುತ್ತೆ, ಸೊ ಅದನ್ನ ಫಾಲೋ ಮಾಡಿ ರೆಸ್ಪಾನ್ಸಿಬಲ್ ಅಕೌಂಟಿಂಗ್ ಅಂತ ಕರೀತಾರೆ. ದ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರೈಟ್. ಸೊ ನಿಮ್ಗೆ ಫಸ್ಟ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. So yes, human resource accounting is accounting process of identifying and reporting investment made in the human resource of an organizations that are presently unaccounted in the conventional accounting practice. Accounting standards ನಿಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ 32 ಸ್ಟ್ಯಾಂಡರ್ಡ್ಸ್ ಬರುತ್ತೆ. ಸೊ ಎಲ್ಲೂ 32 ಸ್ಟ್ಯಾಂಡರ್ಡ್ಸ್ ಅಲ್ಲೂ ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಈ ಮ್ಯಾಂಡೇಟರಿ ಆಗಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ನ ಫಾಲೋ ಮಾಡಬೇಕು ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಓಕೆ, ಸೊ ಅದು ಇಂಡಿಯಾದಲ್ಲಿ ಅದಕ್ಕೆ ಅದು ಮ್ಯಾಂಡೇಟರಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕನ್ವೆನ್ಷನಲ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಲ್ಲಿ ಪ್ರೆಸೆಂಟ್ಲಿ ಅನ್ಕೌಂಟೆಡ್ ಆಗಿದೆ. ಓಕೆ, ಸೊ ಹ್ಯೂಮನ್ ರಿಸೋರ್ಸ್ ಅಕೌಂಟ್ ಮೊದಲೆಲ್ಲ ಬರೀ ಅಸೆಸ್ ಅಂತಂದ್ರೆ ನಿಮ್ಮ ಫಿಸಿಕಲ್ ಅಸೆಸ್ ಮಾತ್ರ ತಗೋತಾ ಇದ್ರು, ಲೈಕ್ ಫರ್ನಿಚರ್, ಬಿಲ್ಡಿಂಗ್, ಸೊ ಮಷಿನರಿ ಆ ಥರದ್ದು ಮಾತ್ರ ತಗೋತಾ ಇದ್ರು. ಬಟ್ ಪ್ರೆಸೆಂಟ್ ಏರಾದಲ್ಲಿ ಯಾವ ತರ ಆಗಿದೆ ಅಂತಂದ್ರೆ, ಈ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಕೂಡ ಒಬ್ರು ವ್ಯಾಲ್ಯೂಬಲ್ ಅಸೆಸ್ ಅವರು ಕೂಡ ಅಂತ ಕನ್ಸಿಡರ್ ಮಾಡ್ತಾರೆ. ಅಂಡ್ ಅದಕ್ಕೆ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಓಕೆ, so yes, human resource accounting is not mandatory in India except for specialized companies with the main course of action in HR. Human resource action course na so special companies ಗಳು ಮಾತ್ರ ಅದು ಮ್ಯಾಂಡೇಟರಿ ಮಾಡ್ಕೊಂಡಿರುತ್ತೆ. ಸೊ ದೊಡ್ಡ ದೊಡ್ಡ ಕಂಪನೀಸ್. ಸೊ ಅದರ್ವೈಸ್ ಅದು ಇಂಡಿಯಾದಲ್ಲಿ ಮ್ಯಾಂಡೇಟರಿ ಆಗಿ ಮಾಡಲೇಬೇಕು ಆ ಥರ ಏನಿಲ್ಲ. ಇವಾಗ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬಂದಾಗ, ಸೊ ಪ್ರತಿಯೊಂದು ಕಂಪನಿನೂ ಕೂಡ ಸ್ಮಾಲ್ ಕಂಪನಿ ಆಗಲಿ ಅಥವಾ ಲಾರ್ಜ್ ಕಂಪನಿ ಆಗಲಿ, ಪ್ರತಿಯೊಂದು ಕಂಪನಿ ಕೂಡ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕು. ಸೊ ಕರೆಕ್ಟ್ ಆಗಿ ಟ್ಯಾಕ್ಸ್ ಫೈಲ್ ನ ಮಾಡಬೇಕು. ಸೊ ಅದ್ರ ಎಲ್ಲ ರೂಲ್ಸ್ ಅನ್ನ ಇರುತ್ತೆ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಿಡಬೇಕು, ಆಡಿಟಿಂಗ್ ನ ಮಾಡಿಸ್ಬೇಕು, ಆಡಿಟ್ ರಿಪೋರ್ಟ್ ಅನ್ನ ನೋಡಬೇಕು, ಕಂಪನೀಸ್ ಆನ್ಯುವಲ್ ರಿಪೋರ್ಟ್ ಅನ್ನ ಪ್ರೆಸೆಂಟ್ ಮಾಡಬೇಕು. ಸೊ ಈ ತರ ಎಲ್ಲ ಇರುತ್ತೆ. ಬಟ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಂಡಿಯಾದಲ್ಲಿ ಆ ತರ ಮ್ಯಾಂಡೇಟರಿ ಆಗಿ ಏನಿಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್, that is first questions about human resource accounting is not mandatory in India. ಸೊ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಹ್ಯೂಮನ್ ರಿಸೋರ್ಸ್ ಮ್ಯಾಂಡೇಟರಿ ಆಗಿದೆ ಇಂಡಿಯಾದಲ್ಲಿ ಅಂತ ಕೇಳ್ತಾರೆ. ದಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಎಸ್, ನೆಕ್ಸ್ಟ್ ಕ್ವೆಶನ್ ನೋಡಿ. ಸೆಕೆಂಡ್ ಕ್ವೆಶನ್, ದ ಕಾಸ್ಟ್ ಆಫ್ ಅ ಮಿಷಿನ್ ಈಸ್ 70,000. ಇಟ್ ಹ್ಯಾಸ್ 10-year life at the end of which it is expected to realize 5,000. The depreciation for the first 4 years on a straight line basis is ಅಂತ ಹೇಳಿದ್ದಾರೆ. ಸೊ ನಿಮಗೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಸೊ ಎಸ್, ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನೀವೆಲ್ಲ ಮಾಡಿರ್ತೀರಾ, ಒಂದು ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಮಾಡಿರ್ತೀರಾ.
ಸೊ ಸ್ಟ್ರೈಟ್ ಲೈನ್ ಮೆಥಡ್ ಮಾಡಿರ್ತೀರಾ, ಇಲ್ಲ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಮಾಡಿರ್ತೀರಾ, ರೈಟ್? ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಮಾಡಿರ್ತೀರಾ. ಸೊ ಇನ್ನ ಒಂದು ಮೆಥಡ್ ಇದೆ, ದಟ್ ಈಸ್ ಆನ್ಯುಟಿ ಮೆಥಡ್. ಓಕೆ, ಈ ತರ ಮಾಡಿರ್ತೀರಾ ನೀವು, ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ನ 4 years ಗೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಮಿಷನರಿ ಅವರೇ ಕೊಟ್ಟಿದ್ದಾರೆ, ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಎಕ್ಸ್ಪೆಕ್ಟೆಡ್ ಮುಂದೆ ಎಷ್ಟು ರಿಯಲೈಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಸಾಲ್ವೇಜ್ ವ್ಯಾಲ್ಯೂ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ depreciation 70,000 minus salvage value divided by 10 years life of the assets ಅಂತ ತಗೊಂಡಾಗ you get 6,500. ಬಟ್ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದು ಡಿಪ್ರಿಸಿಯೇಷನ್ ಫಾರ್ ದ ಫಸ್ಟ್ ಇಯರ್ ಆಯ್ತು, 1 year ಡಿಪ್ರಿಸಿಯೇಷನ್ ಆಯ್ತು. ಬಟ್ ಅವ್ರು ಏನ್ ಕೇಳ್ತಾ ಇದ್ದಾರೆ 4 years ಡಿಪ್ರಿಸಿಯೇಷನ್ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ 6,500 ಬಂದಿದೆ ಇಂಟು 4 ಮಾಡಿದಾಗ ಯು ಗೆಟ್ 26,000. ಸೊ 26,000 ಇಸ್ ಅ ರೈಟ್ ಆನ್ಸರ್. ಇದು ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ. ಓಕೆ, ಸೊ ಇನ್ ಕೇಸ್ ಇದನ್ನೇ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಕೇಳಿದ್ರೆ ನೀವೇನ್ ಮಾಡ್ತೀರಾ, 6,500 ಅನ್ನ ಕಾಸ್ಟ್ ಆಫ್ ಮಿಷನ್ ಇಂದ ಡಿಡಕ್ಟ್ ಮಾಡ್ತೀರಾ, ಮತ್ತೆ ಅಲ್ಲಿ ಏನ್ ಬರುತ್ತೆ ಅಮೌಂಟ್ ಅದನ್ನ ಕ್ಯಾರಿ ಮಾಡ್ತೀರಾ, ಮತ್ತೆ 6,500 ನ ಸೆಕೆಂಡ್ ಇಯರ್ ಗೆ ಡಿಡಕ್ಟ್ ಮಾಡ್ತೀರಾ ಕಾಸ್ಟ್ ಆಫ್ ಮಿಷನರಿ ಇಂದ. ಸೊ ಹಂಗೆ ಡಿಡಕ್ಟ್ ಮಾಡ್ಕೋತಾ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಇದು ಸ್ಟ್ರೈಟ್ ಲೈನ್ ಮೆಥಡ್ ಇರೋದ್ರಿಂದ ಡೈರೆಕ್ಟ್ ಆಗಿ ನೀವು ಮಲ್ಟಿಪ್ಲೈ ಮಾಡಬಹುದು. ಓಕೆ, ದಿಸ್ ಯುವರ್ ಸೆಕೆಂಡ್ ಕ್ವೆಶ್ಚನ್. ಅಂಡ್ ಎಸ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ಥರ್ಡ್ ಕ್ವೆಶ್ಚನ್ ನೋಡಿ. ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾರೆ ಥರ್ಡ್ ಕ್ವೆಶ್ಚನ್ ಅಲ್ಲಿ. ಲಿಸ್ಟ್ 1, ಲಿಸ್ಟ್ 2. ಲಿಸ್ಟ್ 1 ಅನ್ನು ಕೊಟ್ಟಿದ್ದಾರೆ, ಅದನ್ನ ಲಿಸ್ಟ್ 2 ಜೊತೆ ಕಂಪೇರ್ ಮಾಡಿ ಮ್ಯಾಚ್ ಅನ್ನ ಮಾಡಬೇಕು. ಎಸ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅನ್ನ ಕೇಳಿದ್ದಾರೆ. ಓಕೆ, ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಎಸ್, so first one, money measurement concept and business entity concept, cost concept and dual aspects concepts ಅನ್ನ ಕೇಳಿದ್ದಾರೆ. ಸೊ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಮನಿ ಮೆಜರ್ಮೆಂಟ್ ಅಂದ್ರೆ ಏನು, ಯಾವಾಗ್ಲೂ ಅದು ಮಾನಿಟರಿ ಟರ್ಮ್ಸ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇರುತ್ತಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ನ. ಸೊ ಅದನ್ನ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಸೊ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಬಿಸ್ನೆಸ್ ಅಂಡ್ ಓನರ್ ಇಬ್ರು ಕೂಡ ಸಪರೇಟ್ ಲೀಗಲ್ ಎಂಟಿಟಿ ಅಂತಾನೆ, ಸಪರೇಟ್ ಎಂಟಿಟಿ ಅಂತ ಫೈಂಡ್ ಔಟ್ ಮಾಡ್ತಾರೆ. ಅಂದ್ರೆ ಓನರ್ಸೇ ಬೇರೆ, ಬಿಸ್ನೆಸ್ ಬೇರೆ ಅಂತ. ಓಕೆ, ಸೊ ಕಾಸ್ಟ್ ಕಾನ್ಸೆಪ್ಟ್ ಅಂದ್ರೆ ಎಲ್ಲಾ ಕಾಸ್ಟ್ ಇನ್ಕಮ್ ಅಲ್ಲಿ ಓವರ್ ಆಲ್ ಒರಿಜಿನಲ್ ಕಾಸ್ಟ್ ಬೇಸ್ ಮೇಲೆ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಡ್ಯುಯಲ್ ಆಸ್ಪೆಕ್ಟ್ಸ್ ಕಾನ್ಸೆಪ್ಟ್ ಅಂದ್ರೆ ಒಂದು ಡೆಬಿಟ್ ಟ್ರಾನ್ಸಾಕ್ಷನ್ಸ್ ಇದ್ರೆ ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಇರಲೇಬೇಕು ಅನ್ನೋದು ಏನಾಗಿರುತ್ತೆ. ಸೊ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ. So money measurement concept, it is a value provided for the goods or service to be exchanged on the performance of the actions. It is applicable those transactions of a financial in nature. ನೋಡಿ, ಫಿನಾನ್ಷಿಯಲ್ ಇನ್ ನೇಚರ್ ಯಾವುದು ಮಾನಿಟರಿ ಟರ್ಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯೋ ಸೊ ಅಂತಹ ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ಮಾತ್ರ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಪ್ರಕಾರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ತಗೊಳ್ಳುವಂತದ್ದು. ಸೊ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ರಿಟೈರ್ಡ್ ಆಗಿರುವಂತದ್ದು, ಸೊ ಎಂಪ್ಲಾಯಿ ಸ್ಕಿಲ್ಸ್ ಅಥವಾ ಅವರ ಟ್ರೈನಿಂಗು, ಸೊ ಅವರ ನಾಲೆಜ್, ಸೊ ಇದನ್ನೆಲ್ಲ ಅಥವಾ ನ್ಯೂ ಎಂಪ್ಲಾಯೀಸ್ ನ ಅಡ್ಮಿಟ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನೀವು ಶೋ ಮಾಡೋದಿಲ್ಲ. ಸೊ ನೀವ್ ಏನ್ ಮಾಡ್ತೀರಾ ಅಂದ್ರೆ ಮಾನಿಟರಿ ಟರ್ಮ್ಸ್ ಅಲ್ಲಿ ಸೇಲ್ ಮಾಡಿದ್ದು, ಪರ್ಚೇಸ್ ಮಾಡಿದ್ದು, ಓಕೆ, ನಿಮಗೆ ಲಾಸ್ ಆಗಿದ್ದ ಅಥವಾ ಪ್ರಾಫಿಟ್ ಆಗಿದ್ದ, ಲೈಕ್ ಈ ತರದ್ದು ಮಾತ್ರ ನೀವು ಎಂಟ್ರಿ ಮಾಡ್ತೀರಾ. ಸೊ ಅದನ್ನ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಇಟ್ ಇಸ್ ಅಕೌಂಟಿಂಗ್ ಕಾನ್ಸೆಪ್ಟ್ ವೇರ್ ಬಿಸ್ನೆಸ್ ಇಸ್ ಟ್ರೀಟೆಡ್ ಸಪರೇಟ್ ಫ್ರಮ್ ಇಸ್ ಓನರ್. ಸೊ ಓನರ್ ಮತ್ತೆ ಓನರೇ ಬೇರೆ ಅಂಡ್ ಬಿಸ್ನೆಸ್ ಬೇರೆ. ಸೊ ಇಟ್ ಇಸ್ ಅಪ್ಲಿಕಬಲ್ ಟು ಆಲ್ ಫಾರ್ಮ್ ಆಫ್ ಬಿಸ್ನೆಸ್, ಎಲ್ಲಾ ಬಿಸ್ನೆಸ್ ಕೂಡ ಅಪ್ಲೈ ಆಗುತ್ತೆ. ಸೊ ಪಾರ್ಟ್ನರ್ಸೇ ಬೇರೆ ಇರ್ತಾರೆ, ಫರ್ಮೇ ಬೇರೆ ಇರುತ್ತೆ, ರೈಟ್, ಅಥವಾ ಓನರೇ ಬೇರೆ ಇರ್ತಾರೆ, ಬಿಸ್ನೆಸ್ ಬೇರೆ ಇರುತ್ತೆ. ನೆಕ್ಸ್ಟ್ ಬಂದು cost concept. Under this concept, the goods are valued at historical cost or the original price of the assets. ಅಂದ್ರೆ ಅದನ್ನ ಒಂದು ಮಿಷನರಿ ತಗೋತೀರಾ ಅಂತ ಅನ್ಕೊಳ್ಳಿ, ಲೈಕ್ 4,50,000 ಒಂದು ಮಿಷನರಿ ತಗೋತೀರಾ. ಸೊ ಅದಕ್ಕೆ ಇನ್ಸ್ಟಾಲೇಷನ್, ಟ್ರಾನ್ಸ್ಪೋರ್ಟೇಷನ್, ಸೊ ಅದು ಸರ್ವಿಸ್ ಚಾರ್ಜಸ್ ಅದು ಇದು ಅಂತ ಒಂದು 50,000 ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಶೋ ಮಾಡ್ತೀರಾ, 5 lakh ಅನ್ನ ಶೋ ಮಾಡ್ತೀರಾ. ಯಾಕಂದ್ರೆ ಅದು ಕಂಪ್ಲೀಟ್ ಒರಿಜಿನಲ್ ಕಾಸ್ಟ್ ಎಷ್ಟಿದೆ ಪ್ರೈಸು ಅದನ್ನ ತಗೋತೀರಾ, ರೈಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂದ್ರೆ ಇನ್ ದಿಸ್ ಕಾನ್ಸೆಪ್ಟ್ ದೇರ್ ಆರ್ ಡ್ಯುಯಲ್ ಆಸ್ಪೆಕ್ಟ್ ಫಾರ್ ಎವ್ರಿ ಟ್ರಾನ್ಸಾಕ್ಷನ್ಸ್. ಇಟ್ ಇಸ್ ದ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್. ಪ್ರತಿ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿ, ಇವಾಗ
ಒಂದು ಗೂಡ್ಸ್ ನ ಸೋಲ್ಡ್ ಮಾಡಿ, ಎಸ್ ಗೂಡ್ಸ್ ಏನಾದ್ರು ಸೋಲ್ಡ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಯಾವಾಗಲೂ ಟೂ ಫೋಲ್ಡ್ ಎಫೆಕ್ಟ್ ಅಂತ ಇದ್ದೇ ಇರುತ್ತೆ. ಅಂದ್ರೆ ಒಂದು ಡೆಬಿಟ್ ಇರುತ್ತೆ, ಒಂದು ಕ್ರೆಡಿಟ್ ಇದ್ದೇ ಇರುತ್ತೆ, ರೈಟ್. ಸೊ ಅದನ್ನ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. This is one is right answer. So money measurement concept ನೋಡಿ, so applicable to concept those transactions in the financial nature. So business entity ಅಂದ್ರೆ yes, applicable to measurement all form of concept business. So ಎಲ್ಲದಕ್ಕೂ ಸೇಮ್ ಇರುತ್ತೆ. ಸೊ ಬಿಸ್ನೆಸ್ ಬೇರೆ ಇರ್ತಾರೆ, ಓನರ್ ಬೇರೆ ಇರುತ್ತೆ. ಕಾಸ್ಟ್ ಕಾನ್ಸೆಪ್ಟ್ ಅಂತ ಬಂದಾಗ, so this is the original price of the assets. So basic accounting concept ಅಂತ ಬಂದಾಗ dual aspect concept, that is basic accounting cost, right. ಸೊ ನೀವು ಅಲ್ಲಿಗೆ ಎಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಲ್ಲ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಕೂಡ ನಿಮಗೆ ಗೊತ್ತಿರ್ಬೇಕಿರುತ್ತೆ. ಸೊ ಬಿಕಾಸ್ ಅವ್ರು ಈ ತರನೇ ಸ್ವಲ್ಪ ಟ್ರಿಕ್ಕಿ ಆಗಿ ಕೇಳ್ತಾರೆ. ಸೊ ಟ್ರಿಕ್ಕಿ ಎಲ್ಲ ಓದಿದ್ರೆ ಅರ್ಥ ಆಗ್ಬಿಡುತ್ತೆ. ಓಕೆ, ಎಸ್. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಬಂದು, prohibition on a forward trading was rescinded by government of India in. So ಅದು ಫಾರ್ವರ್ಡ್ ಕಾಂಟ್ರಾಕ್ಟ್ ನ ಇಲ್ಲಿ ಹೇಳಿದೆ ನೋಡಿ, the forward contract was prohibited in the year of 1969 due to liquidity crisis ಅಥವಾ ಕೌಂಟರ್ ಪಾರ್ಟಿ ರಿಸ್ಕ್ ಅಂಡ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಸೊ ಅದರಿಂದ ಏನ್ ಮಾಡಿದ್ರೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಅನ್ನ ಸೊ ಪ್ರಾಹಿಬಿಟ್ ಮಾಡಿದ್ರು. ಯಾವಾಗ? ಇನ್ ದ ಇಯರ್ ಆಫ್ 1969. But the prohibition was cancelled. ಅದನ್ನ ಕ್ಯಾನ್ಸಲ್ ಮಾಡ್ತಾರೆ in the year of 2000 and was started with the future trading. So future trading ನ ಶುರು ಮಾಡ್ತಾ ಅವ್ರು ಏನ್ ಮಾಡ್ತಾರೆ 2000 in the year of 2000 ಅಲ್ಲಿ. ಸೊ prohibition ಏನ್ ಮಾಡಿದ್ರು ಫಾರ್ವರ್ಡ್ ಕಾಂಟ್ರಾಕ್ಟ್ ನ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಎಸ್. So first you should know what is the meaning of future trade. So future trade, an agreement to buy or sell later at a price decided today. ಅಂದ್ರೆ ನೀವು ಇವತ್ತು ಒಂದು ಪ್ರೈಸ್ ಅನ್ನ ಡಿಸೈಡ್ ಮಾಡಿ, ಸೊ ಆ ಪ್ರೈಸ್ ಅಲ್ಲಿ ಮುಂದೆ ಟ್ರೇಡ್ ಮಾಡ್ತಿರಲ್ಲ, ಸೊ ಅದನ್ನ ಏನಂತ ಕರೀತಾರೆ, ಇವತ್ತು ಒಂದು ಯಾವ್ದೋ ಒಂದು ಪ್ರೈಸ್ ನ ಡಿಸೈಡ್ ಮಾಡಿರ್ತೀರಾ. ಸೊ ಬೈಯಿಂಗ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಮುಂದೆ ನಡೆಯುತ್ತೆ. ಓಕೆ, ಬಟ್ ಪ್ರೈಸ್ ಇವತ್ತೆ ನೀವು ಡಿಸೈಡ್ ಮಾಡಿರ್ತೀರಾ. ಲೈಕ್ ಗೋಲ್ಡ್ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡಿರ್ತೀರಾ, ಇವತ್ತು ನೀವು ಏನಾದ್ರೂ ತಗೋಬೇಕು ಜ್ಯುವೆಲರಿ ಅಂತಂದ್ರೆ ಇವತ್ತು ಬುಕ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಇವತ್ತಿನ ಪ್ರೈಸ್ ಎಷ್ಟಿದೆ ಅಷ್ಟೊಂದು, ಮತ್ತೆ ಇವಾಗ 12,000 ಇದೆ ಅಂದ್ರೆ 12,000 ತಗೊಂಡಿರ್ತಾರೆ. ಸೊ ನೆಕ್ಸ್ಟ್ ನೀವು ಅದನ್ನ ಒಂದು 6 months ಆದ್ಮೇಲೆ ಅದನ್ನ ತಗೊಳ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಬಟ್ ಅವಾಗ ಅದು ನಿಮ್ದು ಅದನ್ನ 20,000 ಹೋಗಿದ್ರು ಅದನ್ನ ವ್ಯಾಲ್ಯೂ ಮಾಡಲ್ಲ, 12,000 ಮಾತ್ರ ಫಿಕ್ಸ್ ಮಾಡ್ತಾರೆ. ಓಕೆ, ದಟ್ ಈಸ್ ಫ್ಯೂಚರ್ ಟ್ರೇಡ್. ಓಕೆ, ಸೊ ಫ್ಯೂಚರ್ ಟ್ರೇಡ್ ಹೆಸರೇ ಹೇಳ್ತಾ ಇದೆ ಅಂತಂದ್ರೆ ಇವತ್ತು ಡಿಸೈಡ್ ಮಾಡಿರುವಂತ ಪ್ರೈಸ್ಗೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಅದು ಮುಂದೆ ನಡೆಯುತ್ತೆ. ಅದನ್ನ ಆ ಒಂದು ಅಗ್ರಿಮೆಂಟ್ ಅನ್ನ ಫ್ಯೂಚರ್ ಟ್ರೇಡಿಂಗ್ ಅಂತ ಕರೆಯುವಂಥದ್ದು. ಸೊ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯು ಡಿಸೈಡ್ ಟುಡೇ ಟು ಬೈ ವೀಟ್ ನೆಕ್ಸ್ಟ್ ಮಂತ್ ಫಾರ್ 2,000 ಪರ್ ಕ್ವಿಂಟಲ್. ಫಾರ್ ಎಕ್ಸಾಂಪಲ್ ಅಷ್ಟೇ ಇದು. ಸೊ ನೀವು ವೀಟ್ ನ ನೆಕ್ಸ್ಟ್ ಮಂತ್ ಅಲ್ಲಿ 2,000 ಪರ್ ಕ್ವಿಂಟಲ್ ಗೆ ಪರ್ಚೇಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ. ಈವನ್ ಇಫ್ ದ ಪ್ರೈಸ್ ಚೇಂಜಸ್ ಇನ್ ದ ನೆಕ್ಸ್ಟ್ ಮಂತ್, ಯು ಬೈ ಇಟ್ ಅಟ್ 2,000 ಓನ್ಲಿ ಬಿಕಾಸ್ ಯು ಫಿಕ್ಸ್ಡ್ ಇಟ್ ಅರ್ಲಿಯರ್. ಓಕೆ, ನೀವು ಮುಂಚಿತವಾಗಿ ಫಿಕ್ಸ್ ಮಾಡಿದ್ದೀರಾ. ಸೊ ಈಗ ಫಾರ್ಮರೇ ಇರ್ತಾರೆ ಅಂತ ಅನ್ಕೊಳ್ಳೋಣ. ನೀವು ಫಾರ್ಮರ್ ಜೊತೆ ಈಗಲೇನೆ ಸ್ವಲ್ಪ ಅಡ್ವಾನ್ಸ್ ಅನ್ನ ಕೊಟ್ಟು ಅಥವಾ ಈಗಲೇನೆ ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರಾ, 2,000 ಪರ್ ಕ್ವಿಂಟಲ್ಗೆ ನಿಮ್ದು ನೆಕ್ಸ್ಟ್ ವೀಟ್ ನಿಮ್ದು ಕ್ರಾಪ್ ಬರುತ್ತಲ್ಲ, ಸೊ ಅವಾಗ ನಾವು ತಗೋತೀವಿ, ಪರ್ಚೇಸ್ ಮಾಡ್ಕೋತೀವಿ ಅಂತ ಹೇಳಿರ್ತೀರಾ. ಸೊ ಮುಂದೆ ಅದು ನೆಕ್ಸ್ಟ್ ಮಂತ್ ಅಂತ ಹೇಳಿರ್ತೀರಾ. ಇವಾಗ ನವೆಂಬರ್ಗೆ, ಅದು ನವೆಂಬರ್ ಎಂಡಿಂಗ್ ಅಲ್ಲಿ ಅದು 3,000 ಆಗಿರ್ಬೋದು. ಬಟ್ ನೀವು ಅರ್ಲಿಯರ್ ಫಿಕ್ಸ್ ಮಾಡಿರೋದ್ರಿಂದ ಆ ಫಾರ್ಮರ್ 2,000ಗೆ ನಿಮ್ಗೆ ಕೊಡಬೇಕು. ಸೊ ಅದನ್ನೇ ಫ್ಯೂಚರ್ ಟ್ರೇಡ್ ಅಂತ ಕರೀತಾರೆ. ಸಿಂಪಲ್ ಮೀನಿಂಗ್ ನೋಡಿ. ಸೊ ಬೈಯಿಂಗ್ ಅಂಡ್ ಆರ್ ಸೆಲ್ಲಿಂಗ್ ಇನ್ ದ ಫ್ಯೂಚರ್ ಅಟ್ ಎ ಟುಡೇ ಫಿಕ್ಸ್ಡ್ ಪ್ರೈಸ್. ಇವತ್ತು ಫಿಕ್ಸ್ ಆಗಿರುವಂತ ಪ್ರೈಸ್ಗೆ ಫ್ಯೂಚರ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ನಡೆಯುತ್ತೆ. ಸೊ ಈ ಅಗ್ರಿಮೆಂಟ್ ಅನ್ನ ಫ್ಯೂಚರ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಫಾರ್ವರ್ಡ್ ಕಾಂಟ್ರಾಕ್ಟ್ ನ ಇನ್ ದ ಇಯರ್ ಆಫ್ 1969 ಅಲ್ಲಿ ಲಿಕ್ವಿಡಿಟಿ ಕ್ರೈಸಿಸ್ ಅಥವಾ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇಂದ ಪ್ರೊಹಿಬಿಟ್ ಮಾಡಿದ್ರು. ಸೊ ಆಫ್ಟರ್ ಅದನ್ನ ಕ್ಯಾನ್ಸಲೇಷನ್ ನ ಪ್ರಾಹಿಬಿಷನ್ ಕ್ಯಾನ್ಸಲೇಷನ್ ಮಾಡಿ ಇನ್ ದ ಇಯರ್ ಆಫ್ 2000 ಅಲ್ಲಿ ಫ್ಯೂಚರ್ ಟ್ರೇಡಿಂಗ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಬಂದಾಗ ನೀವು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಓದಿದ್ರೆ ನಿಮ್ಗೆ ಫ್ಯೂಚರ್ ಮತ್ತೆ ಫಾರ್ವರ್ಡ್ ಆಪ್ಷನ್ ಸ್ವಾಪ್ಸ್ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗಿರುತ್ತೆ. Next question number 5th. So present value of perpetual bond that pay interest of 110 annually given R equal to so 11% will be ಅಂತ ಹೇಳಿದ್ದಾರೆ. ಸೊ
ನೀವು ಬಾಂಡ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. ಸೊ ಎಸ್ ನೋಡಿ, ವ್ಯಾಲ್ಯೂ ಆಫ್ ಅ ಬಾಂಡ್ ಈಕ್ವಲ್ ಟು ಇಂಟ್ರೆಸ್ಟ್ ಡಿವೈಡೆಡ್ ಬೈ ರೇಟ್. ಆರ್ ಮೀನ್ಸ್ ರೇಟ್. ಓಕೆ, ಇಂಟ್ರೆಸ್ಟ್ ಅವರೇ ಕೊಟ್ಟಿದ್ದಾರೆ. ಎಸ್, ಸೊ 110 ಇಂಟ್ರೆಸ್ಟ್ ಡೈರೆಕ್ಟ್ಲಿ ಗಿವನ್. ಸೊ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 110 ಅವರೇ ಕೊಟ್ಟಿದ್ದಾರೆ. ಅಂಡ್ ರೇಟ್ ವಿಲ್ ಬಿ 11%. ಸೊ ನೀವು ಅದನ್ನ ಡಿವೈಡ್ ಮಾಡಿದ್ರೆ ಯು ಗೆಟ್ 1000. ಸೊ 1000 is the value of the bond. Okay, so that is very easy question. And next question is, so yes, a zero coupon bond of maturity value of rupees 1000 is currently selling in the market for 596.30. The term to maturity is 6 years. What is the yield to maturity anta kelidare? Okay, the formula for calculating to yield maturity on zero coupon bonds adu nimage gottirbeku. So formula, so face value divided by current bond price, so into 1 divided by years of maturity minus 1. So ನೀವು ಫಾರ್ಮುಲಾ ಅಪ್ಲಿಕೇಬಲ್ ಮಾಡಿದ್ರೆ you get 0.0899. ಸೊ ಅದನ್ನ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದ್ರೆ 8.99% ಬರುತ್ತೆ. ಸೊ ಅದನ್ನ ಅಪ್ರಾಕ್ಸಿಮೇಟ್ಲಿ ನೀವು 9 ಅಂತಾನೆ ತಗೋಬಹುದು, ಯಾಕಂದ್ರೆ 8 ಪಾಯಿಂಟ್ ಆದ್ಮೇಲೆ 5 ಡಿಜಿಟ್ 5 ಇಂದ ಜಾಸ್ತಿ ಇದೆ. ಸೊ 9 ಇರೋದ್ರಿಂದ ಯು ಗೆಟ್ ಅದನ್ನ ರೌಂಡ್ ಆಫ್ ಮಾಡಿ 9% ಗೆ ಕನ್ವರ್ಟ್ ಮಾಡ್ಕೋಬಹುದು. ಸೊ 9 is the option B is the right answer. Okay, ಸೊ ನಿಮ್ಗೆ ಈ ತರ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಈ ತರ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಈಸಿ ವೇಯಲ್ಲಿ. ನೋಡಿ, yield to maturity, yes, 1000 ಕೊಟ್ಟಿದ್ದಾರೆ, that is maturity value and I mean face value, and current market bond value 596.30 into term to maturity years ಕೊಟ್ಟಿದ್ದಾರೆ. So 1 divided by 6 minus 1. This is your formula. Okay, yield to maturity ಗೆ ಫಾರ್ಮುಲಾ ಏನು ಅಂತಂದ್ರೆ face value divided by present value whole to the power of 1 minus n minus 1. This is your formula. So ಅದನ್ನ ಈ ತರ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಓಕೆ, ಸೊ ಅದನ್ನ ಮಾಡಿದಾಗ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಯು ಗೆಟ್ 1.677. ಸೊ 1/6 ಅಂತ ಮಾಡಿದಾಗ ನಿಮಗೆ ಯು ಗೆಟ್ 0.667 minus 1. ರೈಟ್, ಸೊ ಈ ಪವರ್ ಆಫ್ ನ ಇದರಿಂದ ಇಂಟು ಮಾಡ್ತೀರಾ. ಸೊ ಯು ಗೆಟ್ 1.0883 minus 1. So then you get 0.0880. So ಇದನ್ನ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಿದ್ರೆ ಯು ಗೆಟ್ 8.89. ಸೊ ಅದನ್ನ ನೀವು ರೌಂಡ್ ಆಫ್ ಮಾಡಿ 9% ಅಂತ ಕೂಡ ಹೋಗಬಹುದು. This is how to calculate the yield to maturity on zero coupon bond. You got it? Yes. Next question, that is 7th question. They ask about blue chip. So assertion ಮತ್ತೆ reasons ಕೊಟ್ಟಿದ್ದಾರೆ. Blue chip shares are listed on stock exchange. So reasons: blue chip shares give consistent high dividends. Okay, so both statement are right. First you should know about the blue chip. So blue chip company is a big, well established and financially strong company that is trusted to perform well over time. So ಅದನ್ನ ಏನಂತ ಕರೀತಾರೆ? ಬ್ಲೂ ಚಿಪ್ಸ್ ಅಂತ ಕರೀತಾರೆ. ಚಿಪ್ಸ್ ಅಲ್ಲ, ಚಿಪ್, ಬ್ಲೂ ಚಿಪ್. So blue chip stocks are highly priced in market stock because ಕಂಪನೀಸ್ಗಳು ಬ್ಲೂ ಚಿಪ್ ಕಂಪನೀಸ್ ಅಂತ ಬಂದ ತಕ್ಷಣ ಫೈನಾನ್ಷಿಯಲಿ ಸ್ಟ್ರಾಂಗ್ಸ್ ಆಗಿರುತ್ತೆ ಅಂತ ಗೊತ್ತು. ಮತ್ತೆ ತುಂಬಾ ದೊಡ್ಡ ಕಂಪನಿ ಆಗಿರುತ್ತೆ, ವೆಲ್ ಆಗಿ ಎಸ್ಟಾಬ್ಲಿಷ್ ಆಗಿರುವಂತ ಕಂಪನಿ. ಸೊ ಅದ್ರ ರನ್ನಿಂಗ್ ಪರ್ಫಾರ್ಮೆನ್ಸ್ ಏನಾಗಿರುತ್ತೆ, ವೆಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮಾರ್ಕೆಟ್ ಪ್ರೈಸ್ ಅಥವಾ ಮಾರ್ಕೆಟ್ ಸ್ಟಾಕ್ ಪ್ರೈಸ್ ಏನಾಗಿರುತ್ತೆ, ಯಾವಾಗ್ಲೂ ಹೈಲಿ ಇರುತ್ತೆ. ಸೊ ವಿಚ್ ಆರ್ ಎಮರ್ಜ್ಡ್ ಆಸ್ ಅ ಪ್ರಿಫರ್ಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. Okay, the company that issue blue chip stock are highly estimated in the
stock exchange market and tend to have a stable financial record and credibility, right? So for example, ನೋಡಿದ್ರೆ TCS, Reliance Industry, Infosys are considered as blue chip stock in India. ಅಂದ್ರೆ ಯಾವ ತರ ಇರ್ಬೋದು ಅಂದ್ರೆ ಸೇಫ್ಟಿ ಅಂಡ್ ಟ್ರಸ್ಟ್ ಇವತ್ತೆ ಬಿಗ್ ಕಂಪನಿ ಟು ಇನ್ವೆಸ್ಟ್ ಇಟ್, ರೈಟ್? ಬ್ಲೂ ಚಿಪ್ ಶೇರ್ಸ್ ಆರ್ ಲಿಸ್ಟೆಡ್ ಆನ್ ಸ್ಟಾಕ್ ಎಕ್ಸ್ಚೇಂಜ್, ಎಸ್ ಆಬ್ವಿಯಸ್ಲಿ, ಯಾಕಂದ್ರೆ ಬಿಗ್ ಕಂಪನೀಸು ವೆಲ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾ ಇದೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆ, ಮತ್ತೆ ಯಾವಾಗ್ಲೂ ಅದ್ರದ್ದು ಪರ್ಫಾರ್ಮೆನ್ಸ್ ಏನಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಅದು ಆಲ್ರೆಡಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿರುವಂತದ್ದು ಶೇರ್ ಮಾರ್ಕೆಟ್ ಅಲ್ಲಿ, ಅಂಡ್ ಒಂದು ಕನ್ಸಿಸ್ಟೆಂಟ್ ಆಗಿರುವಂತಹ ಹೈ ಡಿವಿಡೆಂಟ್ ని ಯಾವಾಗ್ಲೂ ಡಿಕ್ಲೇರ್ ಮಾಡುತ್ತೆ. ಯಾಕಂದ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ, ತುಂಬಾ ಹೈಲಿ ಸ್ಟಾಕ್ ಪ್ರೈಸ್ ಇರುತ್ತೆ. ಸೊ ಹಾಗಾಗಿ ಡಿವಿಡೆಂಡ್ಸ್ ಕೂಡ ಕನ್ಸಿಸ್ಟೆಂಟ್ ಹೈನೇ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ದ ಬ್ಲೂ ಚಿಪ್. Next, question number 8, that is sensitivity. Yes, 1 minute. Yes. Sensitivity of a stock's return to the changes in market is measured by the question ಕೇಳಿದ್ದಾರೆ. ಸ್ಟಾಕ್ ರಿಟರ್ನ್ಸ್ ಅಲ್ಲಿ ಏನಾದ್ರು, ಸೊ ಮಾರ್ಕೆಟ್ ಅಂತ ಈಗ ಶೇರ್ ಮಾರ್ಕೆಟ್ ಅಂತ ಬಂದಾಗ ಸ್ಟಾಕ್ ರಿಟರ್ನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ, ಸೆನ್ಸಿಟಿವಿಟಿ ಆದ್ರೆ, ಸೊ ಅದನ್ನ ಯಾವ್ದ್ರಿಂದ ಮೆಷರ್ಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ದ ಆಪ್ಷನ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್, ಬೀಟಾ, ಆಲ್ಫಾ ಅಂಡ್ ವ್ಯಾಲ್ಯೂ ಅಟ್ ರಿಸ್ಕ್. ದ ರೈಟ್ ಆನ್ಸರ್ ಇಸ್ ಬೀಟಾ. ಓಕೆ, ಸೊ ಬೀಟಾ ಅಂತಂದ್ರೆ ನಿಮ್ಗೆ ಏನು ಅಂತ ಗೊತ್ತಿರಬೇಕು. ಸೊ ಬೀಟಾ ಮೆಷರ್ಸ್ ಹೌ ದ ಸ್ಟಾಕ್ ಪ್ರೈಸ್ ಮೂವ್ಸ್ ಇನ್ ರೆಸ್ಪಾನ್ಸ್ ಟು ಮೂವ್ಮೆಂಟ್ ಇನ್ ಓವರ್ ಆಲ್ ಮಾರ್ಕೆಟ್. ಅಂದ್ರೆ ಓವರ್ ಆಲ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ, so share market or you can call it as stock markets, both are same. So stock market ಅಲ್ಲಿ ಸೊ ಏನೇ ಒಂದು ಫ್ಲಕ್ಚುಯೇಷನ್ಸ್ ಆದ್ರೂ ಪ್ರೈಸಸ್, ಈಗ ಫಾರ್ ಎಕ್ಸಾಂಪಲ್ 100 rupees ಇರುತ್ತೆ ಅಂತ ಅನ್ಕೊಳ್ಳೋಣ, ಒಂದು ಸ್ಟಾಕ್ ಪ್ರೈಸ್ ಯಾವ್ದೋ ಒಂದು ಈ ಕಂಪನಿದು 100 rupees ಪರ್ ಶೇರ್ ಅಂತ ಅನ್ಕೊಂಡ್ರೆ, ಸೊ ಸಡನ್ಲಿ ಅದು 101 ಆಗ್ಬಿಡುತ್ತೆ, ಸಡನ್ಲಿ ಅದು 101.5 ಆಗ್ಬಿಡುತ್ತೆ. ಸೊ ಅದರ ಏನೇ ಫ್ಲಕ್ಚುಯೇಷನ್ ಆದ್ರೂ ಅದನ್ನ ಯಾವ್ದ್ರ ಮೂಲಕ ಮೆಷರ್ಸ್ ಮಾಡ್ತಾರೆ? ಥ್ರೂ ಬೀಟಾ. If the market goes up or if the market down, so beta tells how much the stock is likely to move in comparisons. Okay, adana measures madide beta. So nodi, in the case if market price 10% increase, so stock price is also increase. So market price ಜಾಸ್ತಿ ಆದರೆ stock price ಕೂಡ ಜಾಸ್ತಿ ಆಗುತ್ತೆ. Market price is the stock price. If 10% market price is increased, stock price increase 15% when one stock is more volatile than the market. ಯಾವಾಗ ಮಾರ್ಕೆಟ್ 1.1 ಸ್ಟಾಕ್ಸ್ ವೋಲೆಟೈಲ್ ಇರುತ್ತೆ ಮಾರ್ಕೆಟ್ ಪ್ರೈಸ್ ಗಿಂತ, ಸೊ ಅವಾಗ ಏನಾಗುತ್ತೆ, ಮಾರ್ಕೆಟ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಸ್ಟಾಕ್ ಪ್ರೈಸ್ 15% ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ಕೇಸ್ less than stock is less volatile than market, so the market price is 10% increase ಆದ್ರೆ stock price increase only 5%. Okay, this is all the positive. So in case negative beta stocks move opposite to market, if 10% increase ಆದ್ರೆ stock reduce 5%, right? So this is all about the beta. So next question ಬಂದು, ಸೊ ಅದನ್ನೇ ಹೇಳ್ತಾ ಇರೋದ್ರಲ್ಲಿ ಮಾರ್ಕೆಟ್ ಒಂದು ಸೆನ್ಸಿಟಿವ್ ಇದೆ ಅಥವಾ ಅದ್ರ ಫ್ಲಕ್ಚುಯೇಷನ್ಸ್ ಇದೆ ಅಥವಾ ಈ ತರ ವಾಲೆಟೈಲ್ ಆದ್ರೆ, ಸೊ ಆ ಸ್ಟಾಕ್ ರಿಟರ್ನ್ ನ ಯಾವ್ದ್ರಿಂದ ಮೆಷರ್ಸ್ ಮಾಡ್ತಾರೆ ಅಂತ ಕ್ವೆಶ್ಚನ್ ನ ಕೇಳ್ತಾ ಇದ್ದಾರೆ. ದಟ್ ಆನ್ಸರ್ ಇಸ್ ಬೀಟಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು 9th ಕ್ವೆಶ್ಚನ್, ದಟ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಮೆಥಡ್ಸ್ ಆಫ್ ಮಾರ್ಕೆಟಿಂಗ್ ನ್ಯೂ ಇಶ್ಯೂ ಆಫ್ ಸೆಕ್ಯೂರಿಟಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಮೆಥಡ್ ಅನ್ನ ಮಾರ್ಕೆಟಿಂಗ್ ನ್ಯೂ ಇಶ್ಯೂ ಆಫ್ ಸೆಕ್ಯೂರಿಟಿಲಿ ಯೂಸ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಇಸ್ ಬರೋದೇ ಇಲ್ಲ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟಿಲಿ, ಅಂಡ್ ಜಾಬರ್ಸ್ ಅಂಡ್ ಬ್ರೋಕರ್ಸ್ ನಾಟ್ ಕಮ್ಸ್ ಅಂಡರ್ ದಿಸ್ ಮಾರ್ಕೆಟಿಂಗ್ ನ್ಯೂ ಇಶ್ಯೂ ಆಫ್ ಸೆಕ್ಯೂರಿಟಿ. Private placement of security and privilege subscriptions, that is both are right answer. Okay, yes. First, you should know listing of securities anta bandaga, it is an admission of securities of a company in the stock exchange for trading. ಅಂದ್ರೆ ಯಾವುದೇ ಒಂದು ಕಂಪನಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಆ ಸ್ಟಾಕ್ ಲಿಸ್ಟ್ ಆಗಬೇಕು.
ಓಕೆ, ಸೊ ಅಡ್ಮಿಷನ್ ಆಗಬೇಕು ಸೆಕ್ಯೂರಿಟಿಲಿ ಯಾವ ಕಂಪನಿ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಸೊ ಅದನ್ನ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಅಂಡ್ ಜಾಬರ್ಸ್ ಅಂಡ್ ನ್ಯೂ ಬ್ರೋಕರ್ಸ್ ಅಂತ ಬಂದಾಗ ಎ ಡೀಲರ್, ಅವ್ರು ಏನಾಗಿರ್ತಾರೆ, ಡೀಲರ್ ಆಗಿರ್ತಾರೆ. ಹೂ ಬೈಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಇಸ್ ಅ ಜಾಬರ್ ಅಂಡ್ ಏಜೆಂಟ್ ಹೂ ಬೈ ಸೆಲ್ಸ್ the securities on behalf of his principal is called broker. ಓಕೆ, ಸೊ ಜಾಬರ್ಸ್ ಮತ್ತೆ ಬ್ರೋಕರ್ಸ್ ಅಂತ ಬರುತ್ತೆ. ಅವರು ಕೂಡ ಶೇರ್ ಮಾರ್ಕೆಟ್ಗೆ ರಿಲೇಟೆಡ್ ಆಗಿರ್ತಾರೆ. ಅದೇ ಇಶ್ಯೂ ಆಫ್ ಸೆಕ್ಯೂರಿಟೀಸ್ ಅಲ್ಲಿ ಅವ್ರದ್ದು ಒಂದು ಪಾತ್ರ ಏನು ಇರಲ್ಲ. ಓಕೆ, ಅವ್ರ ರೋಲ್ ಏನಿರಲ್ಲ ಅಲ್ಲಿ. ನೆಕ್ಸ್ಟ್, ಪ್ರೈವೇಟ್ ಪ್ಲೇಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅಂತ ಬಂದಾಗ ಇಟ್ ಈಸ್ ಆನ್ ಆಫರಿಂಗ್ ಆಫ್ ಸೆಕ್ಯೂರಿಟಿ ಮೇಡ್ ಬೈ ದ ಕಂಪನಿ. ಇಟ್ ಈಸ್ ಕನ್ಸಿಡರ್ ದ ಕಾಸ್ಟ್ ಎಫೆಕ್ಟಿವ್ ವೇ ಫಾರ್ ಸ್ಮಾಲ್ ಬಿಸ್ನೆಸ್ ಟು ರೈಸ್ ದ ಕ್ಯಾಪಿಟಲ್ ವಿತೌಟ್ ಗೋಯಿಂಗ್ IPO. ಓಕೆ, ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅನ್ನ ಮಾಡ್ದೇನೆ ಸ್ಮಾಲ್ ಬಿಸ್ನೆಸ್ ಗಳಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಸ್ಮಾಲ್ ಬಿಸ್ನೆಸ್ ಏನ್ ಮಾಡ್ಬೋದು, ಪ್ರೈವೇಟ್ ಪ್ಲೇಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅಂತಂದ್ರೆ ಸೆಲ್ಲಿಂಗ್ ಸೆಕ್ಯೂರಿಟೀಸ್ ಟು ಎ ಬಿಸ್ನೆಸ್ ಅಥವಾ ಒಂದು ಸೆಲೆಕ್ಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಸೆಲ್ಲಿಂಗ್ ಸೆಕ್ಯೂರಿಟಿ ಟು ಸೆಲೆಕ್ಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್. ಅವ್ರನ್ನ ಏನಂತ ಕರೀತಾರೆ, ಪ್ರೈವೇಟ್ ಪ್ಲೇಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅಂತ ಹೇಳ್ಬೋದು. ಅಂತಂದ್ರೆ ಒಂದು ಗ್ರೂಪ್ ಆಫ್ ಸೆಲೆಕ್ಟೆಡ್ ಗ್ರೂಪ್ ಆಫ್ ಪೀಪಲ್ಸ್ಗೆ ಅವ್ರದ್ದು ಡೈರೆಕ್ಟ್ ಆಗಿ ಶೇರ್ಸ್ ಅನ್ನ ಸೆಲ್ ಮಾಡುವಂಥದ್ದು. ಲೈಕ್ ಬ್ಯಾಂಕ್ ಆಗಿರ್ಬೋದು, ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ರೈಟ್. ಅದ್ ಬಿಟ್ರೆ ಐಲಿ ನೆಟ್ವರ್ತ್ ಇಂಡಿವಿಜುವಲ್ಸ್ ಆಗಿರ್ಬೋದು, ಐಲಿ ನೆಟ್ವರ್ತ್ ಇಂಡಿವಿಜುವಲ್ಸ್ ಆಗಿರ್ಬೋದು. ಸೊ ಅವ್ರಿಗೆ ಸೋಲ್ಡ್ ಮಾಡುವಂಥದ್ದು ಡೈರೆಕ್ಟ್ ಆಗಿನೇ. ಸೊ ಅದನ್ನ ಪ್ರೈವೇಟ್ ಪ್ಲೇಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅಂತ ಕರೀತಾರೆ. ಸೊ ಅದು ಕೂಡ ಒಂದು ಶೇರ್ ನ ಸೆಕ್ಯೂರಿಟಿನ ಇಶ್ಯೂ ಮಾಡೋದಕ್ಕೆ ಮಾರ್ಕೆಟಿಂಗ್ ನ ಒಂದು ನ್ಯೂ ಮೆಥಡ್ಸ್ ಅಂತ ಹೇಳ್ಬೋದು. ಅಂಡ್ ಪ್ರಿವಿಲೇಜ್ಡ್ ಸಬ್ಸ್ಕ್ರೈಬರ್ ಅಂತಂದ್ರೆ ಎ ನ್ಯೂ ಶೇರ್ ಆಫ್ ಸ್ಟಾಕ್ಸ್ ಇನ್ ವಿಚ್ ಕರೆಂಟ್ ಶೇರ್ ಹೋಲ್ಡರ್ಸ್ ಆರ್ ಪರ್ಮಿಟೆಡ್ ಟು ಬೈ ಅನ್ ಅಮೌಂಟ್ ಟು ಈಕ್ವಲ್ ಟು ದೇರ್ ಪ್ಯಾಕೇಜ್ ಆಫ್ ಓನರ್ಶಿಪ್ ಇನ್ ದ ಕಂಪನಿ ಅಟ್ ಪ್ರೈಸ್ ಬಿಲೋ ದ ಇಶ್ಯೂ ಪ್ರೈಸ್ ಅಥವಾ ಇಶ್ಯೂ ವ್ಯಾಲ್ಯೂ. ಓಕೆ, ಸೊ ಅಂದ್ರೆ ಇವ್ರನ್ನ ಯಾವ ತರ ಅನ್ಬೋದು ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ಒಂಥರ ಬೋನಸ್ ಶೇರ್ಸ್ ಕೊಡ್ತಾರಲ್ಲ, ರೈಟ್ ಶೇರ್ಸ್ ಕೊಡ್ತಾರಲ್ಲ, ಆ ತರ. ಸೊ ಇವ್ರನ್ನ ರೈಟ್ ಇಶ್ಯೂ ಅಂತಾನೆ ಕರಿಬಹುದು. ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಡಿಷನಲ್ ಶೇರ್ಸ್ ಅನ್ನ ಬಿಫೋರ್ ಪಬ್ಲಿಕ್ ಆಫರ್ ಮಾಡೋದಕ್ಕಿಂತ ಮುಂಚೆ ಅವ್ರು ಪರ್ಚೇಸ್ ಮಾಡುವಂತ ರೈಟ್ಸ್ ಅನ್ನ ಹೊಂದಿರ್ತಾರೆ. ಸೊ ಅದನ್ನ ಪ್ರಿವಿಲೇಜ್ ಸಬ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ಏನ್ ಕ್ವಶನ್ ಕೇಳ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. So, which of the following are the method of marketing new issue of securities? ಮಾರ್ಕೆಟಿಂಗ್ ಅಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ಬೇಕಾದ್ರೆ ನ್ಯೂ ಮೆಥಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರೈವೇಟ್ ಪ್ಲೇಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅಂದ್ರೆ ಸೆಲೆಕ್ಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗೆ ತಮ್ಮ ಶೇರ್ ನ ಸೇಲ್ ಮಾಡೋದು, ಪಬ್ಲಿಕ್ಸ್ಗೆ ಸೇಲ್ ಮಾಡೋದಲ್ಲ. ಸೊ ಡೈರೆಕ್ಟ್ ಆಗಿ ಅವ್ರ ಸೆಲೆಕ್ಟೆಡ್ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗೆ ಸೇಲ್ ಮಾಡುವಂಥದ್ದು. ಅವ್ರ ಇನ್ವೆಸ್ಟ್ ಅನ್ನ ಮಾಡ್ತಾರೆ, ಇವ್ರ ಕ್ಯಾಪಿಟಲ್ ಬರುತ್ತೆ. ಸೊ ಅದರ್ವೈಸ್ ಪ್ರಿವಿಲೈಜ್ಡ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ರೈಟ್ ಇರುತ್ತೆ. ಅವ್ರು ಇಷ್ಟು ಬಿಫೋರ್ ಪಬ್ಲಿಕ್ ಆಫರ್ ಮಾಡೋದಕ್ಕಿಂತ ಮುಂಚೆನೆ ಅವ್ರು ನಮ್ಗೆ ಶೇರ್ ಬೇಕು ಅಂತ ಪರ್ಚೇಸ್ ಮಾಡುವಂತ ರೈಟ್ಸ್ ಇರುತ್ತೆ. ಸೊ ದೋಸ್ ಆರ್ ಆಲ್ ಟೂ ಮೆಥಡ್ಸ್ ಆಫ್ ಮಾರ್ಕೆಟಿಂಗ್ ನ್ಯೂ ಇಶ್ಯೂ ಆಫ್ ಸೆಕ್ಯೂರಿಟೀಸ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 10th question. So marking to market implies adjust traders profit or loss positions on dash basis ಅಂತ ಕೇಳ್ತಾ ಇದ್ದಾರೆ. So that is answer is daily basis. So market to market ಅಂದ್ರೆ adjusting profit ಅಥವಾ loss every day based on the market price. So ಅದನ್ನ ಏನಂತ ಕರೀತಾರೆ, adjusting profit and loss. So yes, adjusting profit and loss every day based on market price. So market price base ಅನ್ನ ಇಟ್ಕೊಂಡು, ಸೊ ಮಾರ್ಕೆಟ್ ಯಾಕಂದ್ರೆ ಯಾವಾಗಲೂ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಸೊ ಎಕನಾಮಿಕಲ್ ಇಶ್ಯೂಸ್ ಇಂದ, ಎಕನಾಮಿಕಲ್ ಪಾಲಿಸೀಸ್ ಇಂದ ಏನಾಗ್ತಿರುತ್ತೆ, ಮಾರ್ಕೆಟ್ ಇಸ್ ಆಲ್ವೇಸ್ ಫ್ಲಕ್ಚುಯೇಟೆಡ್ ಆರ್ ವೋಲೆಟೈಲ್. ಸೊ ಹಂಗಿರುವಾಗ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಅಡ್ಜಸ್ಟ್ ಮಾಡ್ತಿರುವಂತದ್ದು ಮಾರ್ಕೆಟ್ ಪ್ರೈಸ್ ನ ಬೇಸ್ ಆಗಿ ಇಟ್ಕೊಂಡು. ಸೊ ಅದು ಯಾವ ಬೇಸಿಸ್ ಅಲ್ಲಿ ನಡೆಯುತ್ತೆ, ಡೈಲಿ ನಡೆಯುತ್ತಾ, ವೀಕ್ಲಿ ನಡೆಯುತ್ತಾ, ಮಂತ್ಲಿ ನಡೆಯುತ್ತಾ, ಅವರ್ಲಿ ನಡೆಯುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ರೈಟ್ ಆನ್ಸರ್ ಇಸ್ ಡೈಲಿ ಬೇಸಿಸ್. ಮಾರ್ಕಿಂಗ್ ಟು market refers to the daily settling of gains or losses due to changes in the market value of the securities. So financial derivative instruments like future contract use marking to market. So ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ, ಫ್ಯೂಚರ್ ಕಾಂಟ್ರಾಕ್ಟ್ ಏನ್ ಮಾಡುತ್ತೆ, ಈ ಒಂದು ಮಾರ್ಕಿಂಗ್ ಟು ಮಾರ್ಕೆಟ್
ಅನ್ನುವಂತ ಇದನ್ನ ಯೂಸ್ ಮಾಡುತ್ತೆ. ಅದೊಂದು ಇನ್ಸ್ಟ್ರೂಮೆಂಟ್ಸ್ ಈ ಒಂದು ಫ್ಯೂಚರ್ ಕಾಂಟ್ರಾಕ್ಟ್ ಅನ್ನುವಂತ ಇನ್ಸ್ಟ್ರೂಮೆಂಟ್ಸ್ ಮಾರ್ಕಿಂಗ್ ಟು ಮಾರ್ಕೆಟ್ ಅನ್ನ ಯೂಸ್ ಮಾಡುತ್ತೆ. ಸೊ ಏನಕ್ಕೆ ಅಂತಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಪ್ರಾಫಿಟ್ ಆಗಿದೆಯಾ ಗೇನ್ ಆಗಿದೆಯಾ, ಯಾಕಂದ್ರೆ ಮಾರ್ಕೆಟ್ ಯಾವಾಗಲೂ ವೊಲೆಟೈಲ್ ಆಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದನ್ನ ಬೇಸ್ ಆಗಿ ಇಟ್ಕೊಂಡು ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅನ್ನೋದನ್ನ ಅಡ್ಜಸ್ಟ್ ಮಾಡುತ್ತೆ. ದಟ್ ಇಸ್ ವಾಟ್ ಕಾಲ್ ಇಟ್ ಆಸ್ ಮಾರ್ಕಿಂಗ್ ಟು ಮಾರ್ಕೆಟ್. ಅದನ್ನ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ನೋಡ್ಬೋದು. is settling on daily basis. Okay, so 10th question ವರೆಗೆ ಸಾಲ್ವ್ ಮಾಡಿದ್ದೀನಿ. ಎಸ್, ಇದ್ರದ್ದು PDF ಎಲ್ಲ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ನೀವು ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಆ ಲಿಂಕ್ ನ ಯೂಸ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಸ್, ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಸೊ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ತುಂಬಾ ಯಾವ್ದು ಇಂಪಾರ್ಟೆಂಟ್ ಆಗಿದೆ ಅಷ್ಟನ್ನು ಮಾತ್ರ ನಿಮಗೆ ಫೋಕಸ್ ಮಾಡೋದಕ್ಕೆ KSET ಗೆ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್. ಹ್ಯಾಪಿ ಲರ್ನಿಂಗ್.